ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹೇಳಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ವಕ್ ಸದ್ಯ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ ವಿಷಯ ವಕ್ಫ್ ಬೋರ್ಡ್ ಅವಾಂತರ. ರೈತರನ್ನ ಒಕ್ಕಲೆಬ್ಬಿಸಲು ಸಿಕ್ಕ ಜಮೀನು ನಂದು ಅಂತ ನೋಟಿಸ್ ನೀಡಿದ್ರಿಂದ ಎದ್ದಂತಹ ಗಲಾಟೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಹತ್ತಿರ ಬಂದು ನಿಂತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಬುಡಕ್ಕೆ ವಕ್ಫ್ ಬೆಂಕಿ. ಕೈ ಪಡೆಯಿಂದ 2.30 ಲಕ್ಷ ಕೋಟಿ ಆಸ್ತಿ ಕಬ್ಜಾ. ವಕ್ಫ್ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಯನ್ನ ಇಂದು ರಿಪಬ್ಲಿಕ್ ಕನ್ನಡ ಸಂದರ್ಶನ ಮಾಡಿದ್ದು ತಮ್ಮ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಜೇಂದ್ರರಿಂದ ನನಗೆ ಆಫರ್ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಹಲವು ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಿದ್ರು. ವಕ್ಫ್ನ 2,30,000 ಕೋಟಿ ಆಸ್ತಿ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ಯಾವತ್ತೂ ಉಲ್ಟಾ ಹೊಡೆದಿಲ್ಲ. 150 ಕೋಟಿ ನನಗೆ ಯಾರು ವಿಜೇಂದ್ರ ಆಗಲಿ ಯಾರಿಗೂ ಆಫರೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು 150 ಕೋಟಿ ಇರ್ತದ್ದು, ದೇ ಆರ್ ವಿಲಿಂಗ್ ಟು ಗಿವ್ ಯು 1,000 crores. ಈಗ ನನ್ನ ಹೆಸರಲ್ಲಿ ಭಾಳಷ್ಟು ಮಂದಿ ದುಡ್ಡು ಮಾಡಿದರು, ಭಾಳಷ್ಟು ಮಂದಿ. ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ನನ್ನ ಹೆಸರಲ್ಲಿ ನನ್ನ ರಿಪೋರ್ಟಿನ ಹೆಸರಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಅಂತೇಳಿ. ಕಾಂಗ್ರೆಸ್ನಿಂದ ಕೋಟಿ ಆಫರ್ ಬಂದಿದ್ದು ನಿಜ. ಬೇರೆ ಬೇರೆ ವಿಧಾನದಿಂದ ನನ್ನ ಫ್ರೆಂಡ್ಸ್ ದುಬೈಲಿರುವವರು, ನನ್ನ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಅಮೇರಿಕದಲ್ಲಿರುವವರು, ಅವರ ಮುಖಾಂತರ ಎಲ್ಲ ನನಗೆ ಅಮಿಷ್ ಹೊಟ್ಟಿದ್ರು. ದೇ ರಿಯಲಿ ದೇ ಟೋಲ್ಡ್ ಮಿ, ವೈ ಡೋಂಟ್ ಯು ವರ್ಕ್ ಹಾರ್ಡ್ ಇನಫ್, ಯು ಟೇಕ್ ಒನ್ ಆಫ್ ದ ಬಿಗ್ ಅಮೌಂಟ್. ರೆಹಮಾನ್ ಖಾನ್ ಅವ್ರದ್ದು ಅಮೀನ್ ಬ್ಯಾಂಕ್ ಇದು ಕೂಡ ರಿಪೋರ್ಟ್ ತಯಾರು ಮಾಡಿದ್ದೆ, ಅವ್ರು ಹೇಗೆ ಅಮೀನ್ ಬ್ಯಾಂಕು ಅವರ ಕಿತ್ತಕ್ಕೆ ರೂಟ್ ಮಾಡಿದ್ರು ಅಂತೇಳಿ. ಹಾಗೆ ರೆಹಮಾನ್ ಖಾನ್ ಇರ್ಬೋದು, ಆಮೇಲೆ ಜಾಫರ್ ಶರೀಫ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಗಳು ತುಂಬ ಬಂದಿತ್ತು. ಸಿದ್ದರಾಮಯ್ಯ ಬೆದರಿಕೆಗೆ ಹೆದರಿದ್ರು ಖರ್ಗೆ. ಅವರು ಪ್ರಸ್ತುತ ಹೇಳಿದರು, ಇಲ್ಲೇ ನಾನು ಆಕಾಂಕ್ಷಿ ಅಲ್ಲ, ನನಗೆ CM ಪೋಸ್ಟ್ ಬೇಡ, ಸಿದ್ದರಾಮಯ್ಯ ಅವರೇ 5 years ಕಂಟಿನ್ಯೂ ಆಗ್ತಾರೆ ಅಂತೇಳಿ. ಆಗ ಅವ್ರು ಅದು ಹೇಗೆ ಹೇಳಿದೆ, ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಬೇಕಾದ್ರೆ ಅಲ್ಲಿ ಸ್ಟೆಪ್ ಡೌನ್ ಆಗೋ ಮುಂಚಿತವಾಗಿ ನಾನು ಅನ್ವರ್ ಮಾಣಿಪ್ಪಾಡಿ ವರದಿ ಉಂಟಲ್ಲ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು. ಆಗ ಖರ್ಗೆಯವರು CM ಆಗೋ ಆಶೆಯನ್ನು ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಂಕ್ಷೆ ಇಲ್ಲ ಅಂತ ಹೇಳಿ ಹೊರಟುಬಿಟ್ರು. ಅದರ ನಂತರ ಭಾಳಷ್ಟು ಮಂದಿ ಫ್ರಮ್ ಗುಲ್ಬರ್ಗ ಆ ಕಡೆಗಳೆಲ್ಲ ದೇ ಟೋಲ್ಡ್ ಮಿ ಯು ವಾಂಟ್ ಟು ಮೀಟ್ ಯು ಆ್ಯಂಡ್ ಟಾಕ್ ಟು ಯು ಅಂತೇಳಿ. ಕಲಬುರಗಿಯ ಏಷ್ಯಾ ಮಾಲ್ ವಕ್ಫ್ ಆಸ್ತಿ. ಗುಲ್ಬರ್ಗ ಮಾಲ್ ಮತ್ತು ಏಷ್ಯಾ ಮಾಲ್ ಮತ್ತು ಅದು ಹಿಂದುಗಡೆ ಇರೋ ಫ್ಲ್ಯಾಟ್ಸು ಎಲ್ಲ ಬೇನಾಮಿ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇದ್ದಾರೆ ಅದರಲ್ಲಿ, ಎಲ್ಲರೂ ಇದ್ದಾರೆ. ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನು ದಯವಿಟ್ಟು ಅದನ್ನು ನೀವು ಅದು CBI ಎನ್ಕ್ವೈರಿ ಮಾಡಿದರೆ ಎಲ್ಲ ಹೊರಗೆ ಬೀಳುತ್ತೆ. ಬೇನಾಮಿಯನ್ನು ಹಿಡಿದು ಕರ್ತದ್ದು ಅದು ಎನ್ಕ್ವೈರಿ ಮಾಡೋತ್ತಿಗೆ ಬಾಯಿ ಬಿಡ್ತಾರೆ. ಹಾಗೆ ಒಬ್ಬ ನಂತರ ಬಾಯಿ ಬಿಟ್ಟಿದ್ದ, ಆಮೇಲೆ ಓಡಿಯೋದ ಅವನು. CM ಅವರೇ, ಪ್ರಿಯಾಂಕ್ ಪುರುಷತ್ವ ಇದ್ರೆ CBIಗೆ ಕೊಡಿ. ಪ್ರಿಯಾಂಕಾ ಖರ್ಗೆ ಯಾಕೆ ಹೆದರ್ತೀಯಪ್ಪ? ಪುರುಷೋತ್ತ ಇದೆ ನಿನ್ನ ಹತ್ರ, ಇದ್ರೆ ಮಾಡು. ಸಿದ್ದರಾಮಯ್ಯ ಅವರೇ, ಎರಡು ಕಮ್ಯುನಿಟಿ ಮಧ್ಯೆ ಬೆಂಕಿ ಹಚ್ಚಬೇಡಿ. ಈ ಭಾರತ ಎಲ್ರಿಗೂ ಬಾಳ್ಬೇಕಾದ ಜಾಗ, ಬೆಂಕಿ ಹಚ್ಚಿ ಬೇಡ ಕೆಲಸ ಮಾಡಬೇಡಿ. ಏನು ನೀವು ನಿಜವಾದ ಪುರುಷತ್ವ ಇದ್ದರೆ ದಯವಿಟ್ಟು CBI ಕೊಡಿ, ಆಮೇಲೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ಇನ್ನು ಅನ್ವರ್ ಮಾಣಿಪ್ಪಾಡಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಸವಾಲ್ ಹಾಕಿದ್ರು. ಇಡೀ CBIಯನ್ನ ಸೀಳು ನಾಯಿ ಎಂದ ಪ್ರಿಯಾಂಕ್ ಖರ್ಗೆ. ಮೋದಿ ಅಂತವರಿದ್ದಾಗ, ಶಾ ಅಂತ ಇದ್ದಾಗ, IT ED CBI ಎಲ್ಲ ಇದ್ದಾಗ ತನಿಖೆ ಮಾಡಿ ಇನ್ನೂ ಎಷ್ಟು ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತೀರಿ? ಶೋ ಸಮ್ ಆ್ಯಕ್ಷನ್ ಮಾಡಿಸ್ಲಿ ತನಿಖೆ. ಯಾಕೆ ಕಾಯ್ತಾ ಇದ್ದಾರೆ ಇವರು? ವೈ ಆರ್ ದ ವೇಟಿಂಗ್? ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ? ಒಟ್ಟಾರೆ ರೈತ ಭೂಮಿ ಕಬ್ಜಾ ಮಾಡಲು ಹೊರ ವಕ್ಫ್ ಬೋರ್ಡ್ನಲ್ಲಿ ಹೆಗ್ಗಣಗಳ ಬಿಲಗಳಿವೆ ಅಂತ ಬಿಜೆಪಿ ಮುಖಂಡ ಅನ್ವರ್ ಮಾಣಿಪ್ಪಾಡಿ ಆರೋಪ ಮಾಡಿದ್ರೆ, ತಾಕತ್ತಿದ್ರೆ ತನಿಖೆ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯ ರಾಜಕಾರಣದಲ್ಲಿ ವಕ್ಫ್ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಅನ್ವರ್ ಮಾಣಿಪ್ಪಾಡಿಗೆ ತಮಗೆ ಯಾರು ಆಫರ್ ನೀಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹೇಳಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ವಕ್ಫ್ ಸದ್ಯ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ ವಿಷಯ. ವಕ್ಫ್ ಬೋರ್ಡ್ ಅವಾಂತರ. ರೈತರನ್ನ ಒಕ್ಕಲೆಬ್ಬಿಸಲು ಸಿಕ್ಕ ಜಮೀನು ನಂದು ಅಂತ ನೋಟಿಸ್ ನೀಡಿದ್ರಿಂದ ಎದ್ದಂಥ ಗಲಾಟೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಹತ್ತಿರ ಬಂದು ನಿಂತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಬುಡಕ್ಕೆ ವಕ್ಫ್ ಬೆಂಕಿ. ಕೈ ಪಡೆಯಿಂದ 2.30 ಲಕ್ಷ ಕೋಟಿ ಆಸ್ತಿ ಕಬ್ಜಾ. ವಕ್ಫ್ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಯನ್ನ ಇಂದು ರಿಪಬ್ಲಿಕ್ ಕನ್ನಡ ಸಂದರ್ಶನ ಮಾಡಿದ್ದು ತಮ್ಮ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಜೇಂದ್ರರಿಂದ ನನಗೆ ಆಫರ್ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಹಲವು ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಿದ್ರು. ವಕ್ಫ್ನ 2,30,000 ಕೋಟಿ ಆಸ್ತಿ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ಯಾವತ್ತೂ ಉಲ್ಟಾ ಹೊಡೆದಿಲ್ಲ. 150 ಕೋಟಿ ನನಗೆ ಯಾರು ವಿಜೇಂದ್ರ ಆಗಲಿ ಯಾರಿಗೂ ಆಫರೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು 150 ಕೋಟಿ ಇರ್ತದ್ದು. ದೇ ಆರ್ ವಿಲಿಂಗ್ ಟು ಗಿವ್ ಯು 1,000 crores. ಈಗ ನನ್ನ ಹೆಸರಲ್ಲಿ ಭಾಳಷ್ಟು ಮಂದಿ ದುಡ್ಡು ಮಾಡಿದರು, ಭಾಳಷ್ಟು ಮಂದಿ. ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ನನ್ನ ಹೆಸರಲ್ಲಿ ನನ್ನ ರಿಪೋರ್ಟಿನ ಹೆಸರಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಅಂತೇಳಿ. ಕಾಂಗ್ರೆಸ್ನಿಂದ ಕೋಟಿ ಆಫರ್ ಬಂದಿದ್ದು ನಿಜ. ಬೇರೆ ಬೇರೆ ವಿಧಾನದಿಂದ ನನ್ನ ಫ್ರೆಂಡ್ಸ್ ದುಬೈಲಿರುವವರು, ನನ್ನ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಅಮೇರಿಕದಲ್ಲಿರುವವರು, ಅವರ ಮುಖಾಂತರ ಎಲ್ಲ ನನಗೆ ಅಮಿಷ್ ಹೊಟ್ಟಿದ್ರು. ದೇ ರಿಯಲಿ ದೇ ಟೋಲ್ಡ್ ಮಿ, ವೈ ಡೋಂಟ್ ಯು ವರ್ಕ್ ಹಾರ್ಡ್ ಇನಫ್, ಯು ಟೇಕ್ ಒನ್ ಆಫ್ ದ ಬಿಗ್ ಅಮೌಂಟ್. ರೆಹಮಾನ್ ಖಾನ್ ಅವ್ರದ್ದು ಅಮೀನ್ ಬ್ಯಾಂಕ್ ಇದ್ದು ಕೂಡ ರಿಪೋರ್ಟ್ ಶೇರ್ ಮಾಡಿದ್ದೆ. ಅವ್ರು ಹೇಗೆ ಅಮೀನ್ ಬ್ಯಾಂಕು ಅವರ ಕಿತ್ತಕ್ಕೆ ರೂಟ್ ಮಾಡಿದ್ರು ಅಂತೇಳಿ. ಹಾಗೆ ರೆಹಮಾನ್ ಖಾನ್ ಇರ್ಬೋದು, ಆಮೇಲೆ ಜಾಫರ್ ಶರೀಫ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಗಳು ತುಂಬ ಬಂದಿತ್ತು. ಸಿದ್ದರಾಮಯ್ಯ ಬೆದರಿಕೆಗೆ ಹೆದರಿದ್ರು ಖರ್ಗೆ. ಅವರು ಪ್ರಸ್ತುತ ಹೇಳಿದರು, ಇಲ್ಲೇ ನಾನು ಆಕಾಂಕ್ಷಿ ಅಲ್ಲ, ನನಗೆ ಸಿ ಎಂ ಪೋಸ್ಟ್ ಬೇಡ, ಸಿದ್ದರಾಮಯ್ಯ ಅವರೇ 5 years ಕಂಟಿನ್ಯೂ ಆಗ್ತಾರೆ ಅಂತೇಳಿ. ಆಗ ಅದು ಹೇಗೆ ಹೇಳಿದೆ, ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಬೇಕಾದ್ರೆ ಐ ಸ್ಟೆಪ್ ಡೌನ್ ಆಗೋ ಮುಂಚಿತವಾಗಿ ನಾನು ಅನ್ವರ್ ಮಾಣಿಪ್ಪಾಡಿ ವರದಿ ಉಂಟಲ್ಲ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು. ಆಗ ಕಾಗೆಯವರು ಸಿ ಎಂ ಆಗುವ ಆಶೆಯನ್ನು ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಂಕ್ಷೆ ಇಲ್ಲ ಅಂತ ಹೇಳಿ ಹೊರಟು ಬಿಟ್ಟರು. ಅದರ ನಂತರ ಭಾಳಷ್ಟು ಮಂದಿ ಫ್ರಮ್ ಗುಲ್ಬರ್ಗ ಆ ಕಡೆಗಳೆಲ್ಲ ದೇ ಟೋಲ್ಡ್ ಮಿ ಯು ವಾಂಟ್ ಟು ಮೀಟ್ ಯು ಆ್ಯಂಡ್ ಟಾಕ್ ಟು ಯು ಅಂತೇಳಿ. ಕಲಬುರಗಿಯ ಏಷ್ಯಾ ಮಾಲ್ ವಕ್ಫ್ ಆಸ್ತಿ. ಗುಲ್ಬರ್ಗ ಮಾಲ್ ಮತ್ತು ಏಷ್ಯಾ ಮಾಲ್ ಮತ್ತು ಅದು ಹಿಂದುಗಡೆ ಇರೋ ಫ್ಲ್ಯಾಟ್ಸು ಎಲ್ಲ ಬೇನಾಮಿ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇದ್ದಾರೆ ಅದರಲ್ಲಿ, ಎಲ್ಲರೂ ಇದ್ದಾರೆ. ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನು ದಯವಿಟ್ಟು ಅದನ್ನು ನೀವು ಅದು CBI ಎನ್ಕ್ವೈರಿ ಮಾಡಿದರೆ ಎಲ್ಲ ಹೊರಗೆ ಬೀಳುತ್ತೆ. ಬೇನಾಮಿಯನ್ನು ಹಿಡಿದು ಕರ್ತದ್ದು ಅದು ಎನ್ಕ್ವೈರಿ ಮಾಡೋತ್ತಿಗೆ ಬಾಯಿ ಬಿಡ್ತಾರೆ. ಹಾಗೆ ಒಬ್ಬ ನಂತರ ಬಾಯಿ ಬಿಟ್ಟಿದ್ದ, ಆಮೇಲೆ ಓಡಿಯೋದವನು. ಸಿಎಂ ಅವರೇ, ಪ್ರಿಯಾಂಕ್ ಪುರುಷತ್ವ ಇದ್ರೆ CBIಗೆ ಕೊಡಿ. ಪ್ರಿಯಾಂಕಾ ಖರ್ಗೆ ಯಾಕೆ ಹೆದರ್ತೀಯಪ್ಪ? ಪುರುಷೋತ್ತ ಇದೆ ನಿನ್ನ ಹತ್ರ, ಇದ್ದರೆ ಮಾಡು. ಸಿದ್ದರಾಮಯ್ಯ ಅವರೇ, ಎರಡು ಕಮ್ಯುನಿಟಿ ಮಧ್ಯೆ ಬೆಂಕಿ ಹಚ್ಚಬೇಡಿ. ಈ ಭಾರತ ಎಲ್ರಿಗೂ ಬಾಳ್ಬೇಕಾದ ಜಾಗ, ಬೆಂಕಿ ಹಚ್ಚಿ ಬೇಡ ಕೆಲಸ ಮಾಡಬೇಡಿ. ನೀವು ನಿಜವಾಗ್ಲೂ ಪುರುಷತ್ವ ಇದ್ದರೆ ದಯವಿಟ್ಟು CBI ಕೊಡಿ, ಆಮೇಲೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ಇನ್ನು ಅನ್ವರ್ ಮಾಣಿಪ್ಪಾಡಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಸವಾಲ್ ಹಾಕಿದ್ರು. ಇಡೀ CBIಯನ್ನ ಸೀಳು ನಾಯಿ ಎಂದ ಪ್ರಿಯಾಂಕ್ ಖರ್ಗೆ. ಮೋದಿ ಅಂತವರಿದ್ದಾಗ, ಶಾ ಅಂತ ಇದ್ದಾಗ, IT ED CBI ಎಲ್ಲ ಇದ್ದಾಗ ತನಿಖೆ ಮಾಡಿ ಇನ್ನೂ ಎಷ್ಟು ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತೀರಿ? ಶೋ ಸಮ್ ಆ್ಯಕ್ಷನ್, ಮಾಡಿಸ್ಲಿ ತನಿಖೆ. ಯಾಕೆ ಕಾಯ್ತಾ ಇದ್ದಾರೆ ಇವರು? ವೈ ಆರ್ ದ ವೇಟಿಂಗ್? ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ? ಒಟ್ಟಾರೆ ರೈತ ಭೂಮಿ ಕಬ್ಜಾ ಮಾಡಲು ಹೊರ ವಕ್ಫ್ ಬೋರ್ಡ್ನಲ್ಲಿ ಹೆಗ್ಗಣಗಳ ಬಿಲಗಳಿವೆ ಅಂತ ಬಿಜೆಪಿ ಮುಖಂಡ ಅನ್ವರ್ ಮಾಣಿಪ್ಪಾಡಿ